ಹಸಿದಷ್ಟು ಬೆಳೆಯುವ ಸಂಪತ್ತು ಶಿಕ್ಷಣ ಉತ್ತಮವಾದ ಶೀರ್ಷಿಕೆಯಡಿ ನಾವು ಇವತ್ತು ಸುಂದರವಾದಂತಹ ಉತ್ತಮ ಪರಿಸರದಲ್ಲಿ ಇರುವಂತಹ ಒಂದು ಶಾಲೆ ಬ್ರಹ್ಮೂರು. ಇಲ್ಲಿ ಹತ್ತಿರ ಇರತಕ್ಕಂಥ ಕೇಶವನಾಥ ದೇವಾಲಯದ ಒಂದು ಆಶೀರ್ವಾದವನ್ನು ಬೇಡ್ಕೊಳ್ತಾ ಪ್ರತಿ ವರ್ಷ ನಾವು ಈ ಶಾಲೆಗೆ ಬಂದಾಗ ತುಂಬ ಉತ್ತಮವಾದ ಸ್ವಾಗತ ಸುಸ್ವಾಗತ ಗೌರವದೊಂದಿಗೆ ಶ್ರೀ ನರಹರಿ ಭಟ್ ಸರ್ ಅವರು ಮತ್ತು ಗಿರಿಜಾ ಪಡ್ಗಾರ್ ಮೇಡಮ್ ಅವರು, ಅನ್ನಪೂರ್ಣ ಪಡ್ಗಾರ್ ಹಾಗೂ ಕಿರಣಾಜಿ ಭಟ್ ನಮ್ಮನ್ನು ಬರಮಾಡ್ಕೊಳ್ತಾರೆ. ಕಾರಣ ಏನು ಅಂತಂದರೆ ಅವರಲ್ಲಿರ್ತಕ್ಕಂಥ ಉತ್ಸುಕತೆ, ಶಿಕ್ಷಣದ ಸಂಪೂರ್ಣವಾದಂತಹ ಒಂದು ಪ್ರೇರೇಪಣೆ ನಮಗೆ ನೀಡ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನು ನಮ್ಮ ಶಾಲೆಗೆ ನಮ್ಮಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯವನ್ನು ನೋಡಿಕೊಂಡು ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ನಮ್ಮ ಶಾಲೆಗೆ ಬರಮಾಡ್ಕೊಳ್ಳಿಕ್ಕೆ ಸ್ವಾಗತದೊಂದಿಗೆ ನಮ್ಮನ್ನು ಅವರು ಸತ್ಕರಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯೊಂದಿಗೆ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತಾ ಇದ್ದೀನಿ ಸರ್. ಈ ಪ್ರೀತಿ ವಿಶ್ವಾಸ ಸದಾ ನಮ್ಮ ಶಾಲೆಯಲ್ಲಿ ಇದೆ ಅಂತ ಕೇಳ್ಕೊಳ್ತಿದ್ದೀನಿ ಸರ್. ನಮ್ಮೆಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರ ಜೊತೆಯಲ್ಲಿ ನಮ್ಮ ಟ್ರಸ್ಟ್ ಹಾಗೂ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರಿಂದ ತಮಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಕೃತಜ್ಞತೆಗಳು ಸರ್. ನಮಸ್ಕಾರ. ನಮಗೆ ಎಲ್ಲರಿಗೂ ಖುಷಿ ಕೊಡ್ತು. ಪ್ರತಿ ವರ್ಷದಂತೆ ಕೂಡ ನೀವು ಬರಮಾಡಿದ್ದೀರಿ. ನಾವು ಮಕ್ಕಳಿಗೆ ಹೇಳೋದು ಅಷ್ಟೇ, ಮಕ್ಕಳೇ ನೋಡಿ, ಅವರು ಪ್ರತಿ ವರ್ಷ ನಮ್ಮ ಶಾಲೆಗೆ ಬಂದು ನಿಮ್ಮನ್ನು ಆಹ್ವಾನಿಸ್ತಾ ಇದ್ದಾರೆ. ಅದು ಈ ವರ್ಷ ವಿಶೇಷವಾಗಿ ಪೆನ್ನನ್ನು ಕೊಡುವುದರ ಮೂಲಕ ಮತ್ತೆ ಅಲ್ಲಿ ಹೋದ ಮೇಲೆ ಪಠ್ಯ ಪುಸ್ತಕ ಅದನ್ನು ನೋಟ್ ಬುಕ್ಕನ್ನು ಕೂಡ ಕೊಡ್ತಾರೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗೆ ತಮ್ಮನ್ನೆಲ್ಲ ಹೇಳ್ತಿದ್ದೇನೆ, 5 ಮಕ್ಕಳನ್ನು ನಿಮ್ಮ ಶಾಲೆಗೆ ಕಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ತಯಾರು ಮಾಡಬೇಕಾಗ್ತದೆ. ಇದಾದ ಅದಕ್ಕೆ ತರಬೇತಿ ಕೊಡ್ತೇವೆ. ಅರ್ಥಾಯ್ತು? ಇದು ಅನೇಕ ಶಾಲೆಗಳಲ್ಲಿ ಇಲ್ಲ.